ಆಧುನಿಕ ಟೈಮ್ನಲ್ಲಿ ಇಂಟರ್ನೆಟ್ ಅಥವಾ ಏನು ಸೋಷಿಯಲ್ ಮೀಡಿಯಾ ಅಂತ ಕರಿತೀವಿ ಎಷ್ಟು ಪವರ್ಫುಲ್ ಆಗಿದೆ ಅಂತಂದರೆ ಆಧುನಿಕ ಜಗತ್ತಿನಲ್ಲಿ ಮಿರಾಕಲ್ಸ್ ಮಾಡುವಂತಹ ಒಂದು ಪ್ಲ್ಯಾಟ್ಫಾರ್ಮ್ ಅಂತಲೇ ಈ ಸೋಷಿಯಲ್ ಮೀಡಿಯಾ ಅಥವಾ ಒಂದು ಇಂಟರ್ನೆಟ್ನ ನಾವು ಕನ್ಸಿಡರ್ ಮಾಡ್ತೀವಿ. ಎಷ್ಟೆಲ್ಲ ಒಂದು ಪವಾಡಗಳಾಗಿರುತ್ತೆ, ನಾವು ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರಲ್ಲ. ನಿಜವಾಗ್ಲೂ ಪ್ರಪಂಚದಲ್ಲಿ ಈ ರೀತಿ ಒಂದು ಸೋಷಿಯಲ್ ಮೀಡಿಯಾದಿಂದನೂ ಆಗುತ್ತಾ ಅನ್ನುವಂತಹ ಒಂದು ಯೋಚನೆನ ಮಾಡುವ ಮಟ್ಟಿಗೆ ಈಗ ಸೋಷಿಯಲ್ ಮೀಡಿಯಾ ಬೆಳೆದು ನಿಂತಿದೆ. ಎಷ್ಟು ಪವರ್ಫುಲ್ ಆಗಿದೆ ಸೋಷಿಯಲ್ ಮೀಡಿಯಾ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈಗ ಪಶ್ಚಿಮ ಬಂಗಾಳದಲ್ಲಿ ನಡೆದಿರುವಂತಹ ಒಂದು ಇನ್ಸಿಡೆಂಟ್ನ ಹೇಳ್ತೀನಿ. ಪಶ್ಚಿಮ ಬಂಗಾಳದ ಸಿಲಿಗುರಿಲಿ ಏನಾಗಿರುತ್ತೆ, ಒಂದು ಮಗು ಸಿಗುತ್ತೆ. ಆ ಮಗು ಯಾವ ರೀತಿ ಅಂತಂದ್ರೆ ತನ್ನ ತಾಯಿಯಿಂದ ಬೇರ್ಪಟ್ಟಿರುತ್ತೆ. ಅಂದ್ರೆ ಆ ಮಗು ಕಳೆದು ಹೋಗಿರೋದಿಲ್ಲ, ಆ ತಾಯಿನೇ ಆ ಮಗುನ ಹೋಗಿ ಒಂದು ಪಾರ್ಕಲ್ಲಿ ಅನಾಥವಾಗಿ ಬಿಟ್ಟು ಬಂದಿರ್ತಾಳೆ. ಅಂದ್ರೆ ಆ ತಾಯಿ ಆ ಮಗುವಿಗೆ ಮಲತಾಯಿ ಆಗಿರ್ತಾಳೆ. ಆ ಮಗುವನ್ನ ಬಿಟ್ಟು ಸೂಟ್ಕೇಸ್ನ ಬಿಟ್ಟು ಅಲ್ಲಿ ಒಂದು ಲೆಟರ್ನ ಕೂಡ ಬಿಟ್ಟು ಹೋಗ್ತಾಳೆ. ನನಗೆ ಏನು ಫ್ಯಾಮಿಲಿಯಲ್ಲಿ ಒಂದು ತುಂಬಾ ಇಶ್ಯೂ ಇದೆ, ನನಗೆ ಆ ಮಗುನ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಗಂಡನಿಂದ ದೂರ ಆಗಿದ್ದೀನಿ, ನಾನು ಕೂಡ ಬದುಕೋದಿಲ್ಲ, ಈ ಮಗುನ ದಯವಿಟ್ಟು ಕರ್ಕೊಂಡೋಗಿ ಯಾರಾದರೂ ಸಾಕಿ ಅಂತ ಒಂದು ಲೆಟರನ್ನ ಆಕೆಯ ಮಲತಾಯಿ ಬರೆದಿಟ್ಟೋಗಿರ್ತಾಳೆ. ಆ ಪುಟ್ಟ ಕಂದ ಕೇವಲ 2 ವರ್ಷದ ಮಗು ಅಷ್ಟೇ. ಆ ಮಗುನ ಆ ರೀತಿ ಅನಾಥವಾಗಿ ಆ ತಾಯಿ ಬಿಟ್ಟು ಹೊರಟೋಗಿರ್ತಾಳೆ. ಆದರೆ ಇನ್ನೊಂದು ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಏನಂತಂದರೆ, ಎಲ್ಲೋ ಒಂದು ಕಡೆ ನೇಪಾಳದಲ್ಲಿ ಕೂತಿರುವಂತಹ ತಂದೆ ಈ ಮಗುವಿನ ವಿಡಿಯೋವನ್ನು ನೋಡ್ತಾರೆ. ನೋಡಿ ಎಷ್ಟು ಪವರ್ಫುಲ್ ಆಗಿದೆ ಅಂತಂದರೆ ಸೋಷಿಯಲ್ ಮೀಡಿಯಾ. ನೇಪಾಳದಲ್ಲಿ ಕೂತಿರುವಂತಹ ತಂದೆ ಪಶ್ಚಿಮ ಬಂಗಾಳದಲ್ಲಾಗಿರುವಂತಹ ಆ ಮಗುವಿನ ಇನ್ಸಿಡೆಂಟ್ನ ನೋಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕೋಟ್ಯಾಂತರ ಜನರು ಸ್ಕ್ರೋಲ್ ಮಾಡ್ತಿರ್ತಾರೆ, ಆ ಮಗುಗೋಸ್ಕರ ಸಿಂಪತಿ ಹೊರ ಹಾಕ್ತಿರ್ತಾರೆ, ಆ ತಾಯಿ ಮೇಲೆ ಸಿಟ್ಟನ್ನ ಹೊರಗಡೆ ಹಾಕ್ತಾ ಇರ್ತಾರೆ. ಹೇಗೆ ಒಬ್ಬ ತಾಯಿ, ಅದು ಮಲತಾಯಿನೋ ಮತ್ತೊಬ್ಬರು, ಒಟ್ಟಲ್ಲಿ ತಾಯಿ ಅಂದರೆ ತಾಯಿನೇ ಅಲ್ವಾ, ಆ ಮಗುನ ಯಾವ ರೀತಿ ಬಿಟ್ಟು ಹೋಗ್ತಾರೆ. ಸೊ ಕೋಟ್ಯಾಂತರ ಜನರು ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ವಿಡಿಯೋನ ನೋಡ್ತಾ ಇರ್ತಾರೆ, ಆ ಮಗುನ ಫೋಟೋಸ್ನ ನೋಡ್ತಾ ಇರ್ತಾರೆ. ಎಲ್ಲ ಕೂಡ ಅಯ್ಯೋ ಮಗು ಜೊತೆ ಈ ಥರ ಆಗೋಯ್ತಲ್ಲ, ಒಬ್ಬ ತಾಯಿ ಈ ಥರ ಮಾಡ್ಬಿಟ್ರಲ್ಲ, ಆ ಪುಟ್ಟ ಮಗುನ ಆ ಥರ ಬಿಟ್ಟು ಹೋಗ್ಬಿಟ್ರಲ್ಲ, ಹೇಗೆ ಮನ್ಸು ಬರುತ್ತೆ, ಈ ಥರ ಎಲ್ಲ ಮಾತುಗಳು ಶುರುವಾಯಿತು. ಈ ಥರ ಆ ಮಗುಗೋಸ್ಕರ ಸಿಂಪತಿ ಶುರುವಾಯಿತು. ಆದರೆ ಕೋಟ್ಯಾಂತರ ಜನರು ಏನು ಸ್ಕ್ರಾಲ್ ಮಾಡ್ತಿದ್ರಲ್ಲ ವಿಡಿಯೋದಲ್ಲಿ, ಅದರಲ್ಲಿ ಅವರ ತಂದೆ ಕೂಡ ಒಬ್ಬರಾಗಿರ್ತಾರೆ. ನೇಪಾಳದ ಧಮಾಕ್ನಲ್ಲಿ ಕೂತ್ಕೊಂಡು ಅವರ ತಂದೆ ಈ ವಿಡಿಯೋನ ನೋಡ್ತಾರೆ. ಅಯ್ಯೋ ನನ್ನ ಮಗುಗೆ ಈ ಥರ ಸ್ಥಿತಿ ಹೇಗೆ ಬಂತು ಅಂತ ಯೋಚನೆ ಮಾಡಿಕೊಂಡು ಅವ್ರು ಅದ್ರ ಬಗ್ಗೆ ಏನು ಒಂದು ಡಿಸ್ಕಸ್ ಮಾಡ್ತಾರೆ. ಅವರ ರಿಲೇಟಿವ್ಸ್ ಜೊತೆ ಹೋಗಿ ಹೇಳ್ಕೊತಾರೆ, ನನ್ನ ಮಗು ಈ ಥರ ಅಲ್ಲಿ ಒದ್ದಾಡ್ತಿದೆ ಅಂತ. ಅವ್ರು ಅಲ್ಲಿಂದ ಓಡ್ ಬರ್ತಾರೆ ಪಶ್ಚಿಮ ಬಂಗಾಳಕ್ಕೆ. ಅಯ್ಯೋ ಸರ್ ನನ್ನ ಮಗು ಸರ್, ಅದು ನನಗೆ ಕೊಟ್ಬಿಡಿ ಅಂತ ಬಂದು ಗೋಳಾಡ್ತಾರೆ. ಆಗ ಅವರಿಗೆ NGO, ಸರ್ಕಾರ ಮತ್ತು ಪೊಲೀಸರು ಏನು ಒಂದು ಸಪೋರ್ಟ್ ಮಾಡ್ತಾರೆ. ಜೊತೆಗೆ ಅವ್ರ ಹತ್ರ ಒಂದು ಮಾಹಿತಿಗಳನ್ನ ಕಲೆ ಹಾಕ್ತಾರೆ, ಹೇಗೆ ಈ ಮಗು ನಿಜವಾಗ್ಲೂ ನಿಮ್ದೇನಾ ಅಂತೆಲ್ಲ. ಆಗ ಆ ಮಗು ಅವ್ರದ್ದೇ ಅಂತ ಒಂದು ಪ್ರೂಫ್ ಸಿಗುತ್ತೆ. ಸೊ ಆ ಮಗು ಸ್ಥಿತಿ ನೋಡ್ಬಿಟ್ಟು ಗಾಬರಿ ಬಿದ್ದೋಗ್ಬಿಡ್ತಾರೆ. ಅವ್ರು ವಾಪಸ್ ಮತ್ತೆ ಏನು ಪಶ್ಚಿಮ ಬಂಗಾಳಕ್ಕೆ ಬಂದು ಆ ಮಗುನ ಸೇರ್ತಾರೆ. ಅವರಿಗೆ ಸರ್ಕಾರ, ಪೊಲೀಸರು ಮತ್ತು NGO ಕೂಡ ಈ ಒಂದು ಪ್ರಾಸೆಸ್ಸಲ್ಲಿ ಸಪೋರ್ಟ್ ಮಾಡುತ್ತೆ. ಅವ್ರ ಹತ್ರ ಮಾಹಿತಿ ಕಲೆ ಹಾಕುತ್ತೆ, ನಿಜವಾಗ್ಲೂ ಅವ್ರದ್ದೇನಾ ಮಗು ಅಂತ. ಆಗ ಅವರು ಬಿಚ್ಚಿಡ್ತಾರೆ ಅಸಲಿ ಕತೆ ಏನು ಅಂತ. ಅವ್ರು ಹೇಳೋದಿಷ್ಟೇ, ನನ್ನ ಮತ್ತೆ ಏನು ಆ ಮಗುವಿನ ಮಲತಾಯಿ ಅಂದರೆ ಏನು 6 ತಿಂಗಳಿಂದ ಆಕೆಯನ್ನು ಮದುವೆ ಆಗಿರ್ತಾರೆ. ಇವರ ಒಂದು ಮೊದಲನೇ ಪತ್ನಿ 6 ತಿಂಗಳಿಂದ ಡೆತ್ ಆಗಿರುತ್ತೆ. ಅದಾದಮೇಲೆ 2ನೇ ಮದುವೆ ಆಗ್ತಾರೆ. ಅವರು ಯಾವತ್ತೂ ಕೂಡ ಆ ಮಗುನ ಚೆನ್ನಾಗಿ ನೋಡ್ಕೊಂಡವರಲ್ಲ. ಆ ಮಗುಗೆ ಯಾವಾಗಲೂ ತುಂಬ ಹಿಂಸೆ ಕೊಡ್ತಾ ಇರ್ತಾಯಿದ್ರು, ಕಿರುಕುಳ ಕೊಡ್ತಾಯಿದ್ರು ಅನ್ನೋ ಒಂದು ವಿಚಾರನ ಅವರು ಅರ್ಥ ಮಾಡಿಕೊಂಡು ಅವ್ರ ಜೊತೆ ಯಾವಾಗಲೂ ಗಲಾಟೆ ಆಗ್ತಿರುತ್ತೆ. ಅವ್ರನ್ನ ದೂರ ಮಾಡಿಬಿಟ್ಟು ಇವರು ನೇಪಾಳದಲ್ಲೇ ಸೆಟ್ಲ್ ಆಗಿರ್ತಾರೆ. ಆದರೆ 2 ದಿನಗಳ ಹಿಂದೆ ಆ ಮಗುನ ಬಂದು ಆ ಮಲತಾಯಿ ಏನೋ ಒಂದು ಸಬೂಬ್ ಹೇಳ್ಕೊಂಡು ಪುಸ್ಲಾಯಿಸ್ಕೊಂಡು ಆಕೆಯನ್ನು ಹೊರಗಡೆ ಕರ್ಕೊಂಬರ್ತಾಳೆ. ಆಕೆಯ ಮಲತಾಯಿ ಮನೆಯಿಂದ, ಅದರಲ್ಲೂ ನೇಪಾಳದಿಂದ ಕರ್ಕೊಂಡ್ಬಂದು ಪಶ್ಚಿಮ ಬಂಗಾಳದಲ್ಲಿ ಆಕೆಯನ್ನು ಬಿಟ್ಟು ಒಂದು ಲೆಟರನ್ನು ಬರೆದ್ಬಿಟ್ಟು ಹೋಗ್ತಾಳೆ. ಅಂದರೆ ಆಕೆಯ ಮನಸ್ಥಿತಿ ಎಷ್ಟು ವಿಕೃತವಾಗಿರಬೇಡ. ಆದರೆ ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರುವಂತಹದ್ದು, ಒಂದು ಸೋಷಿಯಲ್ ಮೀಡಿಯಾದಿಂದ ಒಂದು ಅನಾಥವಾಗ್ತಿದ್ದಂತಹ ಮಗುನ ಮತ್ತೆ ತಂದೆ ಬಂದು ಸೇರ್ಕೊಂಡಿದ್ದಾರೆ. ನಿಜವಾಗ್ಲೂ ಈ ಹೃದಯ ಸ್ಪರ್ಶಿ ವಿಡಿಯೋನ ನೋಡಿ ಎಷ್ಟೋ ಜನ ಕೋಟ್ಯಾಂತರ ನೆಟ್ಟಿಗರು ಕಣ್ಣೀರು ಹಾಕ್ತಾ ಇದ್ದಾರೆ. ಈ ಒಂದು ವಿಡಿಯೋ ನೋಡಿ ಅಷ್ಟು ಭಾವುಕರಾಗಿದ್ದಾರೆ.